Disney forever on fire. ಇನ್ನು ದೋಸ್ತಿ ಪಾದಯಾತ್ರೆ ಮುಗಿತು. ಈಗ ರೆಬೆಲ್ಸ್ಗಳ ಸರದಿ ಆರಂಭವಾಗ್ತಾ ಇದೆ. ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿ ದೋಸ್ತಿ ನಾಯಕರು ಪಾದಯಾತ್ರೆ ಮಾಡಿ ಮುಗಿಸಿದ್ರು. ಈಗ ಈ ಪಕ್ಷದಲ್ಲಿ ರೆಬೆಲ್ಸ್ಗಳ ಸರದಿ ಎದುರಾಗ್ತಾ ಇದೆ. ಯತ್ನಾಳ್ ಟೀಮ್ ಪಾದಯಾತ್ರೆಗೆ ಹೈಕಮಾಂಡ್ ಒಪ್ಪಿಗೆ ಕೊಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ವಾಲ್ಮೀಕಿ ನಿಗಮದ ಹಣ ವರ್ಗಾವಣೆ ಪ್ರಕರಣದಲ್ಲಿ ಹೋರಾಟ ಮಾಡೋದಕ್ಕೆ ಅಂತ ಇದೀಗ ಮುಂದಾಗ್ತಾ ಇದ್ದಾರೆ. ರೆಬೆಲ್ಸ್ ನಾಯಕರು ಇದೀಗ ಹೋರಾಟ ಮಾಡೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಪಾದಯಾತ್ರೆಗೆ ಸನ್ನದ್ಧರಾಗ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಯತ್ನಾಳ್ ಟೀಮ್ ಮುಂದಾಗ್ತಾ ಇದೆ. ಬೀದರ್ನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡೋದಕ್ಕೆ ಅಂತ ನಿರ್ಧಾರ ಮಾಡಿದೆ. ಆದರೆ ಹೈಕಮಾಂಡ್ ಅನುಮತಿಗಾಗಿ ಯತ್ನಾಳ್ ಅವರು ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ಜಾರಕಿಹೊಳಿ ಟೀಮ್ ಕೂಡ ಹೈಕಮಾಂಡ್ನ ಒಂದು ಅನುಮತಿಗಾಗಿ ಕಾಯ್ತಾ ಇದ್ದಾರೆ. ಆದರೆ ಯತ್ನಾಳ್ ಪಾದಯಾತ್ರೆಗೆ ವರಿಷ್ಠರು ಅನುಮತಿ ಕೊಡುವಂಥದ್ದು ಕಷ್ಟ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಅನುಮತಿ ಕೊಟ್ಟಿದ್ದೇ ಆದರೆ ಪಕ್ಷದ ಭಿನ್ನಾಭಿಪ್ರಾಯಕ್ಕೆ ಒತ್ತು ಕೊಟ್ಟಂತಾಗತ್ತೆ. ಹಾಗಾದರೆ ಯತ್ನಾಳ್ ಟೀಮ್ ಪಾದಯಾತ್ರೆ ಮಾಡುತ್ತಾ ಅಥವಾ ಹಿಂದೆ ಸರಿಯುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಇನ್ನು ವಿಜಯೇಂದ್ರಗೆ ವಿರುದ್ಧವಾಗಿ ಪಾದಯಾತ್ರೆಯನ್ನು ಯತ್ನಾಳ್ ಅವರು ಘೋಷಣೆ ಮಾಡಿದ್ದಾರೆ. ಆದರೆ ಇದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಕೊಡುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇರುವಂಥದ್ದು. ಇನ್ನು ಮತ್ತೊಂದೆಡೆಯಲ್ಲಿ ಸಾಹುಕಾರ್ ಕೂಡ ಈ ಒಂದು ಪಾದಯಾತ್ರೆಗೆ ಅಣಿಯಾಗ್ತಾ ಇದ್ದಾರೆ. ಹೀಗಾಗಿ ಇಬ್ಬರು ರೆಬೆಲ್ಸ್ ನಾಯಕರ ಈ ಒಂದು ನಡೆಗೆ ಹೈಕಮಾಂಡ್ ಅಸ್ತು ಅನ್ನತ್ತಾ ಅಥವಾ ಬೇಡ ಅನ್ನತ್ತಾ ಅನ್ನುವಂತಹ ಪ್ರಶ್ನೆ ಒಂದೆಡೆ ಆದರೆ, ಬಹುತೇಕವಾಗಿ ಅವಕಾಶ ಸಿಗುವಂಥದ್ದು ಡೌಟು ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಯಾಕಂದರೆ ಒಂದು ವೇಳೆ ಏನಾದರೂ ಪಾದಯಾತ್ರೆಗೆ ಅವಕಾಶ ಮಾಡಿಕೊಟ್ಟಿದ್ದೇ ಆದರೆ ಈ ಒಂದು ಭಿನ್ನಾಭಿಪ್ರಾಯಕ್ಕೆ ಹೈಕಮಾಂಡೇ ಗ್ರೀನ್ ಸಿಗ್ನಲ್ ಕೊಟ್ಟಂಗಾಗತ್ತೆ. ಇದೇ ಕಾರಣಕ್ಕಾಗಿ ಹೈಕಮಾಂಡ್ ಪಕ್ಷವನ್ನು ಎರಡು ಭಾಗಗಳಾಗಿ ವಿಂಗಡಣೆ ಮಾಡೋದಕ್ಕೆ ಅಥವಾ ಟೀಮ್ಗಳಾಗಿ ವಿಭಜನೆ ಆಗೋದಕ್ಕೆ ಅಂತ ಬಿಡುವಂತಹ ಮಾತುಗಳು ಸಾಧ್ಯವಿಲ್ಲ. ಇದೇ ಕಾರಣಕ್ಕಾಗಿ ಹೈಕಮಾಂಡ್ ಅವಕಾಶ ಕೊಡುವಂತಹ ಸಾಧ್ಯತೆ ಇಲ್ಲ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ. ಇದು ಒಂದು ಕಡೆ ಆದರೆ, ಮತ್ತೊಂದೆಡೆ ರೆಬೆಲ್ಸ್ ನಾಯಕರು ಯಾವ ರೀತಿಯಾಗಿ ಈವರೆಗೆ ತಮ್ಮ ರಾಜ್ಯ ನಾಯಕರಾಗಿರಬಹುದು ಅಥವಾ ತಮ್ಮ ಹೈಕಮಾಂಡ್ ನಡೆಯ ವಿರುದ್ಧ ಹೋಗುವಂತಹ ಕೆಲಸವನ್ನು ಮಾಡ್ತಾ ಇದ್ರು, ಅದೇ ರೀತಿಯಾಗಿ ರೆಬೆಲ್ಸ್ ಆಗಿ ಏನಾದರೂ ಈ ಪಾದಯಾತ್ರೆಗೆ ಧುಮುಕ್ತಾರಾ, ತಮ್ಮ ಹೈಕಮಾಂಡ್ ಆದೇಶದ ಹೊರತಾಗಿಯೂ ಕೂಡ ಪಾದಯಾತ್ರೆಗೆ ಮುಂದಾಗ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಈಗ ಎದುರಾಗ್ತಾ ಇರುವಂಥದ್ದು. ಹೀಗಾಗಿ ಯತ್ನಾಳ್ ಹಾಗೂ ಸಾಹುಕಾರ್ ನಡೆ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಸದ್ಯಕ್ಕೆ ಕಾಡ್ತಾ ಇರುವಂಥದ್ದು. ಒಂದು ವೇಳೆ ಏನಾದರೂ ಪಾದಯಾತ್ರೆಗೆ ಇಳಿದಿದ್ದೇ ಆದರೆ ಆ ಸಂದರ್ಭದಲ್ಲಿ ಇದು BY ವಿಜಯೇಂದ್ರ ಅವರ ನಾಯಕತ್ವಕ್ಕೂ ಕೂಡ ಹೊಡೆತ ಕೊಡುವಂತಹ ಸಾಧ್ಯತೆ ಇದೆ. ಇನ್ನು ಮತ್ತೊಂದೆಡೆಯಲ್ಲಿ ಯತ್ನಾಳ್ ಅವರ ನಾಯಕತ್ವ, ಅದೇ ರೀತಿಯಾಗಿ ಸಾಹುಕಾರ್ ಅವರ ನಾಯಕತ್ವಕ್ಕೆ ಸ್ವಲ್ಪ ತೇಜಸ್ಸು ಕೂಡ ಬಂದಂಗೆ ಆಗತ್ತೆ. ಆದರೆ ಇಲ್ಲಿ BY ವಿಜಯೇಂದ್ರ ಅವರ ನಾಯಕತ್ವಕ್ಕೆ ಹೊಡೆತ ಬೀಳುವಂತಹ ಸಾಧ್ಯತೆ ಇರುತ್ತೆ. ಇನ್ನು ಮತ್ತೊಂದೆಡೆಯಲ್ಲಿ ಹೈಕಮಾಂಡ್ ಪಕ್ಷದ ಒಳಗೆ ಆಂತರಿಕ ಭಿನ್ನಾಭಿಪ್ರಾಯಕ್ಕೆ ಅವಕಾಶ ಕೊಡುವಂತಹ ಸಾಧ್ಯತೆಗಳು ಸುಳ್ಳು ಅನ್ನುವಂತಹ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಹೀಗಾಗಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ, ರೆಬೆಲ್ಸ್ ನಾಯಕರು ಏನು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ.